पति ब्रह्मचारी ದುಡ್ಡಿದೆ ಅಂತ ಈ ಖಾಲಿ ಕವರನ್ನ ನನ್ನ ಕೈಯಲ್ಲಿ ಕೊಟ್ಟು ಏನ್ ಪ್ರೂವ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನೀನ್ ನಿಜವಾಗ್ಲೂ ದುಡ್ದಿದ್ದೆ ಅಂತಂದ್ರೆ ಇದ್ರಲ್ಲಿ ಇದ್ದಿದ್ ದುಡ್ಡೆಲ್ಲಿ ಹೋಯ್ತು? ಖಾಲಿ ಇದೆಯಾ? ಹೇಗ್ ಸಾಧ್ಯ? ನಾನ್ ನನ್ನ ಕೈಯಾರೆ ಇದ್ರಲ್ಲಿ ದುಡ್ಡಿಟ್ಟಿದ್ದೆ, ಎಲ್ಲಿ ಹೋಯ್ತು? ಏನಾಯ್ತು? ಅದಕ್ಕೆ ಅವಳು ಈ ರೀತಿ ಹೇಳ್ತಾ ಇದ್ದಾಳೆ ಅಂದ್ರೆ ಅವಳು ಹಣನ ಖಂಡಿತವಾಗ್ಲೂ ತಂದಿರ್ತಾಳೆ. ನನಗ್ ಪೂರ್ತಿ ವಿಶ್ವಾಸ ಇದೆ. ನನಗೂ ಪೂರ್ತಿ ನಂಬಿಕೆ ಇದೆ ಭಾವಂದ್ರೆ. ಇವಳು ನಿಮ್ ನಂಬಿಕೆನ ದುರುಪಯೋಗಿಸ್ಕೊತಿದ್ದಾಳೆ. ಇವಳು ನಿಜವಾಗ್ಲೂ ದುಡ್ದಿದ್ರೆ ಅವಳ ಹತ್ರ ಯಾವ್ದಾರ ರೆಸಿಪ್ಟ್ ಇರ್ಬೇಕಲ್ವಾ? ಏನಾದ್ರೂ ಪ್ರೂಫ್ ಇರ್ಬೇಕಲ್ಲ. ಎಲ್ ಕೆಲ್ಸ ಮಾಡಿದ್ಲು, ಯಾರ ಹತ್ರ ಕೆಲ್ಸ ಮಾಡಿದ್ಲು, ಯಾರು ದುಡ್ಡು ಕೊಟ್ಟಿದ್ದಾರೆ ಕೇಳಿ ಅವಳನ್ನ, ಕೇಳಿ. ರಸೀತಿ ಅಂತೂ ನನ್ನ ಹತ್ರ ಇಲ್ಲ ಅಮ್ಮ, ನಾನ್ ನಿಜ ಹೇಳ್ತಾ ಇದ್ದೀನಿ. ನೋಡಿದ್ರ ಭಾವಂದ್ರೆ, ಯಾವುದೇ ತರ ಪ್ರೂಫ್ ಇಲ್ಲ ಇವಳ ಹತ್ರ. ಸೂರಜ್ ನೀನಾದ್ರೂ ನನ್ನ ಮಾತು ನಂಬು. ನಾನ್ ನಿಜ ಹೇಳ್ತಾ ಇದ್ದೀನಿ. ನಾನ್ ಸಂಪಾದನೆ ಮಾಡಿ ಆ ದುಡ್ಡನ್ನ ಎಣಿಸಿ ಅದ್ರಲ್ಲಿಟ್ಟಿದ್ದೆ. ಆದ್ರೆ ಈಗ ಎಲ್ಲ ಹೋಯ್ತು ನನಗಂತೂ ಗೊತ್ತಾಗ್ತಿಲ್ಲ. ನಿಜ ಹೇಳ್ತಿದ್ದೀನಿ. ಸಾಕು, ನಿಲ್ಸು ನಿನ್ ನಾಟಕ. ಅವಾಗಿಂದ ದುಡ್ದಿದ್ದೀನಿ ಅಂತ ಹೇಳಿ ಏನ್ ಪ್ರೂವ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಹಾಗಾದ್ರೆ ನೀನ್ ಹೇಳೋ ಅರ್ಥ ಏನು? ನೀನ್ ದುಡ್ಕೊಂಡ್ ಬಂದಿದ್ಯಾ ಈ ಮನೇಲಿ ಯಾರು ದುಡ್ಡು ಕದ್ದಿದ್ದಾರೆ ಅಂತನಾ? ಅದಕ್ಕೆ ಹಾಗಲ್ಲ. ನಾವೆಲ್ಲ ನಿನಗೆ ಕಳ್ಳರ ತರ ಕಾಣಿಸ್ತಿದೀವಾ? ಇಲ್ಲ ಅಮ್ಮ, ನನ್ ಮಾತಿನ ಅರ್ಥ ಅದಲ್ಲ. ಸಾಕು, ಪದೇ ಪದೇ ನೆಪ ಮಾಡೋದನ್ನ ಮೊದ್ಲು ನಿಲ್ಸು. ನಿನ್ ಸೋಲನ್ನ ಒಪ್ಕೋ. ನಾನು ನಿನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಬೇರೆಯವ್ರು ಸಂಪಾದನೆ ಮಾಡಿರೋ ದುಡ್ಡು ಜಲ್ಸ ಮಾಡೋದ್ರಲ್ಲಿ ನಿನ್ ಎತ್ತಿದ ಕೈ. ಆದ್ರೆ ನಿನಗೇನ್ ಗೊತ್ತು ಸ್ವಂತ ದುಡಿಮೆ ಮಾಡೋದು ಎಷ್ಟ್ ಕಷ್ಟ ಅಂತ. ನಾನು ಹಾಕಿರೋ ಸವಾಲಿಗೆ ನೀನ್ ಸೋತೆ. ನಡಿ. ಅಯ್ಯೋ ಅದಕ್ಕೆ ನನ್ನ ಮಾತು ಕೇಳಿ. ಜಾಗ ಬಿಡಿ ಭಾವಂದ್ರೆ. ಒಂದ್ಸತಿ ಇಶಾದ್ಗೆ ಏನ್ ಹೇಳ್ತಿದ್ದಾರೆ ಅಂತ ಕೇಳಿಸ್ಕೊಳ್ಳಿ. ಕಾವ್ಯ, ನೀನ್ ಸುಮ್ಮನೆ ಇರೋ. ನೀನು ಅಮ್ಮನ್ ಕೋಪ ಅಂತೂ ಆಕಾಶಕ್ಕೇರಿದೆ. ಇವಾಗ ಯಾರ್ದು ಮಾತು ಕೇಳಲ್ಲ ಅವಳು. ನೀನ್ ಸುಮ್ಮನಿರು. ಅಯ್ಯೋ ದೇವ್ರೆ, ಅಮ್ಮ ಅಂತೂ ನಿಜವಾಗ್ಲೂ ಇವಳನ್ ಮನೆಯಿಂದ ಆಚೆ ಹಾಕೋ ತರ ಇದ್ದಾರೆ. ನನ್ ಚಿನ್ನದ ಮೊಟ್ಟೆ ಕೊಡೋ ಕೋಳಿ ಮನೆಯಿಂದ ಆಚೆ ಹೊರಟೋದ್ರೆ ಏನ್ ಮಾಡೋದು? ಅಮ್ಮ, ನನ್ನ ಮಾತು ಕೇಳಿ. ಹಿಂಗೂ ಆಗಿರ್ಬೋದಲ್ವಾ ಇವಳು? ಏನಾಗಿರ್ಬೋದು? ನೀನೇನ್ ಇವಳಿಗೆ ಸಪೋರ್ಟ್ ಮಾಡೋದು? ಒಂದ್ ಕೆಲ್ಸ ಮಾಡು, ನೀನು ಗಂಟು ಮುಟ್ಟೆ ಕಟ್ಕೊಂಡು ಇವಳ ಜೊತೆ ತೊಲಗು ಈ ಮನೆಯಿಂದ. ಅಮ್ಮ, ನಂಗೆ ಆತರ ಉದ್ದೇಶ ಇರ್ಲಿಲ್ಲ. ಅಮ್ಮ, ನಾನ್ ಸುಳ್ಳು ಹೇಳ್ತಾ ಇಲ್ಲ. ನಾನು ನಿಜವಾಗ್ಲೂ ಸುಳ್ಳು ಹೇಳ್ಕೊಂಡೇ ಇದ್ಬಿಡು. ಸುಳ್ಳು ಹೇಳ್ತಾ ಇಲ್ಲ ಅವರು. ಈಶಾ ಅವ್ರು ಸತ್ಯ ಹೇಳ್ತಾ ಇದ್ದಾರೆ. ಅವರು ನಿಜವಾಗ್ಲೂ ಸಂಪಾದನೆ ಮಾಡಿದ್ರು, ಅದನ್ನ ಎನ್ವಲಪಲ್ಲಿ ಹಾಕಿಟ್ಟಿದ್ರು. ಅದ್ರ ಮಿಸ್ ಆಗಿ ಬೇರೆ ಕವರ್ ತಂದು ಕೊಟ್ರಷ್ಟೇ. ಇಲ್ಲಿದೆ ನೀವು ಸಂಪಾದನೆ ಮಾಡಿರೋ ದುಡ್ಡು, ತಗೊಳ್ಳಿ.
ಈ ಥರ ಆಗೋಕ್ ಸಾಧ್ಯ ಇಲ್ಲ. 2 ದಿನದಲ್ಲಿ 11,580 ರೂಪಾಯಿ ದುಡ್ಕೊಂಬಂದ್ಲ. ನಾನು ನಿಮ್ಗೆ ಅದನ್ನೇ ಹೇಳಿದ್ದು, ನನ್ನ ಸೊಸೆ ಯಾವತ್ತೂ ಸುಳ್ಳು ಹೇಳಲ್ಲ ಅಂತ. ಇವಳು ಸುಳ್ಳು ಹೇಳ್ತಿದ್ದಾಳೋ ನಿಜ ಹೇಳ್ತಿದ್ದಾಳೋ ಅದು ನಂಗೆ ಗೊತ್ತಿಲ್ಲ. ಆದ್ರೆ ಇವಳಿಗೋಸ್ಕರ ಸುಳ್ಳು ಹೇಳೋರು ಯಾರೋ ಇದ್ದೇ ಇದ್ದಾರೆ. ತಾಯಮ್ಮ, ನೀನೇ ಅಲ್ವಾ ಕಲಿಸಿದ್ದು ನನಗೆ ಕಷ್ಟಪಟ್ಟು ದುಡ್ದಿರೋ ದುಡ್ಡಿಗೆ ಬೆಲೆ ಕೊಡಬೇಕು ಅಂತ. ಆ ದುಡ್ಡನ್ನ ಈಶಾ ಅವರು ಅವ್ರ ಶ್ರಮದಿಂದ ಸಂಪಾದನೆ ಮಾಡಿರೋದು. ಅದಕ್ಕೆ ಸಾಕ್ಷಿ ನಾನೇ. ನೆನ್ನೆ ನನ್ನ ಕಣ್ಣಾರೆ ಅವರು ಈ ದುಡ್ಡು ಸಂಪಾದನೆ ಮಾಡೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ನೋಡಿದ್ದೆ. ನನ್ನ ಮಾತು ಸತ್ಯ ತಾಯಮ್ಮ. ಅಮ್ಮ, ಈ ದುಡ್ಡನ್ನು ತಗೊಳ್ಳಿ. ಅಮ್ಮ, ನಾನು ಚಿಕ್ಕವಳಿದ್ದಾಗ ನಮ್ಮಮ್ಮ ದೂರ ಆದ್ರು. ಹಾಗಾಗಿ ನನಗೆ ತುಂಬಾ ವಿಷಯಗಳು ಗೊತ್ತಿಲ್ಲ. ನಂಗೆ ಗೊತ್ತು ನಾನು ತುಂಬಾ ತಪ್ಪು ಮಾಡ್ತೀನಿ ಅಂತ. ಆದ್ರೆ ಗೊತ್ತಿಲ್ಲದೆ ನಾನೇನಾದ್ರೂ ನಿಮಗೆ ನೋವು ಕೊಟ್ಟಿದ್ರೆ ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ. ಮತ್ತೆ ಈ ದುಡ್ಡನ್ನು ಇಟ್ಕೊಳ್ಳಿ ಪ್ಲೀಸ್. ಅದಕ್ಕೆ ನನ್ನ ಮಾತು ಕೇಳಿ. ನಮ್ಮ ಸೊಸೆ ಮಾತು ಕೊಟ್ಟಿರೋ ಹಾಗೆ ಅವಳು ಹಣನ ತಂದು ಕೊಟ್ಟಿದ್ದಾಳೆ. ಅವಳ ಮಾತನ್ನು ಉಳಿಸ್ಕೊಂಡಿದ್ದಾಳೆ. ಈ ವಿಷಯನ ನೀವು ಇಲ್ಲಿಗೆ ಬಿಟ್ಟಾಕಿ. ಅದಕ್ಕೆ ಇವತ್ತು ಗುರು ಪೂರ್ಣಿಮೆ. ಅಯ್ಯೋ ನಡೀರಿ, ಏನ್ ನೋಡ್ತಾ ಇದ್ದೀರಾ? ನಡೀರಿ, ಪೂಜೆಗೆಲ್ಲ ರೆಡಿ ಮಾಡಿ. ನಡೀರಿ, ಬೇಗ ಹೊರಡಿ, ಬೇಗ ಬನ್ನಿ. ಉಡುಪಿ ಶ್ರೀಕೃಷ್ಣ ಯಾವುದೋ ರೀತಿಲಿ ಹುಡುಗಿ ಮನೆಯಿಂದ ಇವತ್ತು ಹೋಗ್ತಾ ಇದ್ಲು. ಆದ್ರೆ ಯಾವುದೋ ಒಂದು ನೆಪ ಮಾಡ್ಕೊಂಡು ಈ ಹುಡುಗಿ ಇದೇ ಮನೇಲಿ ವಾಪಸ್ ಇರೋ ಹಾಗಾಗೋಯ್ತು. ನನಗಂತೂ ಗಾಬರಿ ಆಗ್ತಾ ಇದೆ. ಏನಾದ್ರೂ ಈ ಹುಡುಗಿ ನಮ್ ಸೂರಜ್ನ ಸರ್ವನಾಶ ಮಾಡ್ಬಿಡ್ತಾಳೆ ಅಂತ. ಈ ಮೂರ್ತಿನ ಯಾರೇ ಮಾಡಿದ್ರು ಮೆಚ್ಕೊಳ್ಳೇಬೇಕು. ಅವನ ಕೈಯಲ್ಲಿ ಜಾದೂನೇ ಇದೆ. ಇದನ್ನ ನೋಡ್ತಾ ಇದ್ರೆ ಈ ಗೊಂಬೆಗೆ ಇನ್ನೇನು ಜೀವ ಬಂದ್ಬಿಡುತ್ತೆ ಅನಿಸ್ತಾ ಇದೆ. ಇದು ನಿಮ್ಮ ಪೇಮೆಂಟ್.
ಇವತ್ತು ನೀನು ನನ್ನನ್ನು ನಂಬಿ ಸಹಾಯ ಮಾಡಿದ್ದಕ್ಕೆ ತುಂಬಾನೇ ಥ್ಯಾಂಕ್ ಯು. ಸೂರಜ್, ಒಂದು ಮಾತು ಕೇಳಲ್ಲ? ನನ್ನ ಮನೆಯಿಂದ ಓಡಿಸೋದಕ್ಕೋಸ್ಕರ ನೀನು ದುಡ್ಡು ತಗೊಂಡಿದ್ರೆ ಅದನ್ನು ವಾಪಸ್ ಯಾಕೆ ಕೊಟ್ಟೆ? ನೀನು ಸಕ್ಸಸ್ಫುಲ್ ಆಗಿದೆಯಲ್ಲ, ಸಡನ್ನಾಗಿ ಮನ್ಸು ಯಾಕೆ ಬದಲಾಯಿತು? ಮೊದಲನೇದಾಗಿ ನನ್ನ ಗೂಂಡ ಇರ್ಬೋದು, ಆದರೆ ಕಳ್ಳಲ್ಲ ದುಡ್ಡು ಕದಿಯೋದಕ್ಕೆ. ಮತ್ತೆರಡನೇದಾಗಿ ನೀವು ಕೇರ್ಲೆಸ್ ಆಗಿ ನಡ್ಕೊಂಡು ಅದರ ಅಪವಾದನ ನನ್ನ ಮೇಲೆ ಹಾಕ್ಬೇಡಿ. ಮತ್ತು ಮೂರನೇದು, ದುಡ್ಡು ಸಂಪಾದನೆ ಮಾಡೋದು ಮತ್ತು ಉಳಿಸ್ಕೊಳ್ಳೋದು ಎರಡೂ ಕೂಡ ಬೇರೆ ವಿಚಾರ. ತಾಯಿಮ ಹೇಳ್ತಾ ಇದ್ದು ಸರಿಯಾಗೇ ಇದೆ. ನೀವು ದುಡ್ಡಿಗೆ ಸ್ವಲ್ಪನೂ ಬೆಲೆ ಕೊಡಲ್ಲ. ಒಂದು ವೇಳೆ ಕೊಡೋ ಹಾಗಿದ್ದಿದ್ರೆ ಆ ದುಡ್ಡನ್ನ ಎಲ್ಲಂದ್ರಲ್ಲಿ ಇಡ್ತಾ ಇರಲಿಲ್ಲ ನೀವು. ಇವನ್ ದುಡ್ಡು ತೆಗ್ದಿಲ್ಲ ಅಂತಂದ್ಮೇಲೆ ಇನ್ಯಾರು ತೆಗ್ದಿದ್ರು? ಏನ್ ಮಾಡ್ತಾ ಇದೀಯ ನೀನು? ನಿನ್ನ ಮನೇಲಿ ನೀನೇ ಕಳ್ತನ ಮಾಡೋದು ಕಲಿತಾ ಇದ್ಯಾ? ಇದೇನಾ ನೀನು ಕಲ್ತಿರೋ ಸಂಸ್ಕಾರ? ಸಾರಿ ಸೂರಜಣ್ಣ, ಅದು ನನಗೆ ಹೊಸ ಬಟ್ಟೆ ತಗೊಳಕ್ ದುಡ್ಡು ಬೇಕಿತ್ತು, ಅದಕ್ಕೆ ನಾನು ದುಡ್ಡು ತಗೊಂಡ್ಬಿಟ್ಟೆ. ಅಲ್ಲ, ನಿಮ್ಗೇನ್ ಅನ್ಸುತ್ತೆ? ಇಶಾತ್ಗೆ ಅಮ್ಮಂಗೆ ದುಡ್ಡು ಕೊಟ್ಮೇಲೂ ಅಮ್ಮ ಅವ್ರನ್ನ ಇಲ್ಲೇ ಇರಕ್ ಬಿಡ್ತಾರೆ ಅನ್ಕೊಂಡಿದ್ದೀರಾ? ಇಲ್ಲ ತಾನೇ? ಮತ್ತೆ ನಿಮ್ಗೂ ಅವಳು ಈ ಮನೆಯಿಂದ ಆಚೆ ಹೋಗೋದ್ ಬೇಕಲ್ವಾ? ಏನ್ ಪ್ರಾಬ್ಲಮ್ ಇರೋದು ನಿನ್ನ ನಿಯತ್ತಲ್ಲಿ. ನೀನು ಇವತ್ತು ಮಾಡಿದ ಈ ಕೆಲಸನ ಇನ್ಯಾವತ್ತೂ ಮಾಡಕ್ ಹೋಗ್ಬೇಡ. ಹೌದು, ನಾನು ಈಶಾ ಅವ್ರನ್ನ ಈ ಮನೆಯಿಂದ ಕಳಿಸ್ಬೇಕು ಅಂತ ಇದ್ದೀನಿ, ಆದ್ರೆ ಅದು ಬೇರೆ ವಿಷಯ. ಅರ್ಥ ಆಯ್ತಾ? ಮತ್ ನಾನು ಮತ್ತೆ ದುಡ್ಡು ತಗೊಂಬಂದಿದ್ದು ನಿನ್ನ ಮನೆಯಿಂದ ಹೋಗದಿರೋ ತಡೆಯೋದಕ್ಕಲ್ಲ. ನಾನು ನೆನ್ನೆ ಕೂಡ ನಿನ್ನ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಇದ್ದೆ, ಇವತ್ತು ಹಾಗೆ ಅನ್ಕೊಂಡಿದ್ದೀನಿ. ಮತ್ತೆ ನೀವು ಇಲ್ಲಿಂದ ಹೋಗೋದನ್ನ ಯಾರೂ ತಡೆಯೋಕ್ಕಾಗಲ್ಲ. ನೀವು ಹೋಗ್ಲೇಬೇಕು. ನಾನು ಹೋಗೋದನ್ನ ತಡೆಯೋದಕ್ಕಲ್ಲದೆ ಇರ್ಬೋದು, ಆದರೆ ನನಗೆ ಗೊತ್ತು ನೀನು ಸತ್ಯದ ಕಡೆ ನಿಲ್ಲೋದಕ್ಕೋಸ್ಕರ ನಿಮ್ಮನೆಯವ್ರ ಜೊತೆಲೇ ಯಾರ ಜೊತೆಲೋ ಜಗಳ ಆಡಿದ್ಯಾ. ನಾನು ಅಮ್ಮನ ಹತ್ರ ಸುಳ್ಳು ಹೇಳಿಲ್ಲ ಅಂತ ಪ್ರೂವ್ ಮಾಡಿದ್ಯಾ. ಎಷ್ಟು ಸತ್ಯ ನೀನು? ಇಷ್ಟು ಒಳ್ಳೆ ಗಂಡನ ಬಿಟ್ಟು ಯಾರು? ನೀನು ಎಷ್ಟೇ ಪ್ರಯತ್ನ ಮಾಡು, ನಾನು ಇಲ್ಲಿಂದ ಎಲ್ಲಿಗೂ ಹೋಗಲ್ಲ. ಮಿಸ್ಟರ್ ಬುದ್ಧಿವಂತ ಬ್ರಹ್ಮಚಾರಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಬ್ರಹ್ಮ, ಗುರುವೇ ವಿಷ್ಣು, ಗುರುವೇ ಮಹೇಶ್ವರ, ಗುರುವೇ ಪರಬ್ರಹ್ಮ. ನನಗೆ ಗುರು ಸಮಾನವಾಗಿರೋ ನನ್ನ ತಂದೆಗೆ ನನ್ನ ನಮಸ್ಕಾರ. ನನಗೆ ಗೊತ್ತಿದೆ ಅಪ್ಪ, ನಿಮಗೆ ನನ್ನ ಮೇಲೆ ಕೋಪ ಇದೆ. ಬಹುಶಃ ನಮ್ಮಿಬ್ಬರ ಮಧ್ಯೆ ಇದು ಯಾವತ್ತೂ ಸರಿ ಹೋಗಲ್ಲ ಅನ್ಸುತ್ತೆ. ಬಹುಶಃ ನಿಮ್ಮ ಮನಸ್ಸಲ್ಲಿ ನಾನು ಮತ್ತೆ ಜಾಗ ಪಡೆಯೋದಕ್ಕಾಗಲ್ಲ ಅಂತ ಅನ್ಸುತ್ತೆ. ಆದರೆ ಎಲ್ಲಿವರೆಗೂ ನಾನು ಉಸಿರಾಡ್ತಾ ಇರ್ತೀನೋ ಅಲ್ಲಿವರೆಗೂ ನೀವೇ ನನ್ನ ಗುರುಗಳು. ಆಶೀರ್ವಾದ ಮಾಡಿಯಪ್ಪ. ವಾಹ್, ಎಷ್ಟು ಚೆನ್ನಾಗಿದೆ ಅಲ್ವಾ? ಗುರುಪೂರ್ಣಿಮೆ ಅಂತೂ ಪ್ರತಿ ವರ್ಷ ಬಂತು, ಆದ್ರೆ ಈ ತರ ಗುರುಪೂರ್ಣಿಮೆ ನಾನು ಎಲ್ಲೂ ನೋಡಿಲ್ಲ. ಇಡೀ ಕುಟುಂಬದವ್ರು ಸೇರಿ ಪೂಜೆ ಮಾಡೋದು. ಹಂಗ್ ನೋಡೋಕೋದ್ರೆ ಎಷ್ಟೊಂದು ವಿಷಯಗಳನ್ನ ಮೊದಲನೇ ಸಲ ಮಾಡ್ತಿದೀವಿ. ನೀವ್ ಈ ಮನೆಗ್ ಬಂದಾಗಿಂದ ಒಂದಲ್ಲ ಒಂದ್ ತಮಾಷೆ ನಡೀತಿದೆ. ಮುಗೀತು. ಅಯ್ಯೋ ಅಯ್ಯೋ ಬೇಡ ಮಕ್ಕಳ, ಅಯ್ಯೋ ಬೇಡಮ್ಮ. ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ರು ಖುಷಿಯಾಗಿರಿ.
ಗುರು ಪೂರ್ಣಿಮೆ ದಿನ ಗುರುವಿನ ಆಶೀರ್ವಾದ ನಿಜವಾಗ್ಲೂ ಯಾರಿಗೆ ಸಿಗುತ್ತೆ ಅಂತ ಅಂದ್ರೆ ಯಾರು ಅವ್ರ ಹಿಂದೆ ಮಾಡಿರೋ ತಪ್ಪನ್ನ ಅರ್ಥಕೋತಾರೋ ಅವ್ರಿಗೆ. ಆದ್ರಿಂದ ಇವತ್ತಿನಿಂದ ನೀವು ಗುರುವಿನ ಮನಸ್ಸಿಗೆ ಯಾವುದೇ ಕಾರಣಕ್ಕೂ ನೋವುಂಟು ಮಾಡಬಾರ್ದು. ಅದೇ ನೀವು ಗುರುಗೆ ಕೊಡೋ ನಿಜವಾದ ಗೌರವ. ಅರೆ ಅಯ್ಯೋ ಮಗಳೇ, ನೀನು ಬಾರಮ್ಮ. ನನ್ನಿಂದ ಒಂದು ತಪ್ಪು ಆಗ್ಬಿಟ್ಟಿದೆ ಅಪ್ಪ. ನಾನು ನಿಮ್ಗೆ ಹೇಳೇ ಇಲ್ಲ ನಾನು ಗುಲಾಬ್ ಬಂಗ್ಳೂರ್ ಕೆಲಸ ಮಾಡ್ತೀನಿ ಅಂತ. ಈ ವಿಷಯ ನಿಮ್ಗೆ ಯಾವಾಗ ಗೊತ್ತಾಗುತ್ತೋ ಅವತ್ತು ನಿಮಗೆ ನನ್ನ ಮೇಲೆ ತುಂಬ ಬೇಜಾರಾಗುತ್ತೆ. ಅಪ್ಪ, ನಾನಂತೂ ತುಂಬ ಲಕ್ಕಿ. ನನಗಂತೂ ತಂದೆ ರೂಪದಲ್ಲಿ ನಿಮ್ಮಂಥ ಗುರುಗಳು ಸಿಕ್ಕಿದ್ರು. ತಗೊಳ್ಳಮ್ಮ ಇದನ್ನ, ನೀನು ತಗೋ. ಅದು ನೀನು ಈ ಪ್ರಸಾದನ ಯಾರಿಗೆ ತಗೊಂಡೋಗಿ ಕೊಡ್ತೀಯಾ ಅಂತ ನನಗೆ ಗೊತ್ತಿದೆ ಮಗಳೇ. ಈ ಪ್ರಸಾದನ ಯಾರು ತಗೋಬೇಕು ಅಂದ್ರೆ ಗುರು ಶಿಷ್ಯರ ಪರಂಪರೆನ ಯಾರು ನಿಭಾಯಿಸ್ತಾರೋ ಅವರು. ನಿನ್ನಣ್ಣ ಒಂದು ಕಾಲದಲ್ಲಿ ನನ್ನ ಶಿಷ್ಯನಾಗಿದ್ದ. ಆದ್ರೆ ಅವನು ತಪ್ಪ ದಾರಿಲಿ ಹೋಗಿ ಈಗ ನನ್ನ ಮನಸ್ಸಿಗೆ ನೋವುಂಟು ಮಾಡಿದಾನಮ್ಮ. ಹಾಗಾಗಿ ಈ ಪ್ರಸಾದ ಸ್ವೀಕರಿಸೋ ಹಕ್ಕು ಅವನಿಗಿಲ್ಲ. ಅಪ್ಪ ಮತ್ತೆ ಸೂರಜ್ ಮಧ್ಯದಲ್ಲಿ ಅಂಥದ್ದು ಏನಾಗಿದೆ? ಅವರಿಬ್ರ ಮಧ್ಯ ಇಷ್ಟೊಂದು ದೂರ ಬಂದ್ಬಿಟ್ಟಿದೆ. ಅಪ್ಪ, ಇದು ನನ್ನ ಕಡೆಯಿಂದ ನಿಮ್ಗೆ ಗುರು ಪೌರ್ಣಿಮಾ ಗಿಫ್ಟ್, ನಿಮ್ಗೋಸ್ಕರ. ಅರೆ ವಾ 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 ವಾ. ಅದ್ಕೆ ಮಕ್ಕಳು ನಿಜವಾಗ್ಲೂ ದೊಡ್ಡವರಾಗಿದ್ದಾರೆ. ಈಗ ಜೀವನನೇ ಬದಲಾಗ್ತಾ ಇದೆ. ತುಂಬಾ ಚೆನ್ನಾಗಿದೆ. ನಿಮಗ್ ನಿಜವಾಗ್ಲೂ ಇಷ್ಟ ಆಯ್ತಾ ಇಲ್ಲ ಸುಮ್ನೆ ಹೇಳ್ತಿದ್ದೀರಾ? ಅಯ್ಯೋ, ಏನ್ ಹೀಗೆ ಹೇಳ್ತಿದ್ಯಾ? ಇಲ್ಲಿ ನೋಡಮ್ಮ, ಮಕ್ಳುಗಳು ಅವ್ರ ಅಪ್ಪ ಅಮ್ಮನಿಗೆ ಬರೀ ಮಣ್ಣು ತಂದ್ಕೊಟ್ರು ಕೂಡ ಅದು ನಮ್ಮ ಪಾಲ್ಗೆ ಚಿನ್ನ ಆಗಿರುತ್ತೆ. ಈ ಕನ್ನಡಕ ಅಂತೂ ತುಂಬಾನೇ ಚೆನ್ನಾಗಿದೆ ಕಣಮ್ಮ. ಚಿಕ್ಕಪ್ಪ, ನನ್ ಕಡೆಯಿಂದನೂ ಇದೆ. ಸರಿ ಸರಿ, ನಿಮ್ಮಿಬ್ರು ಕಡೆಯಿಂದನೂ ನನಗೆ ಗಿಫ್ಟ್ ತಲುಪಿದೆ ಬಿಡಿ. ಏ ತಲೆಹರಟೆ, ಇಲ್ವಾ? ಹೇಳಿ ಅಮ್ಮ. ಕೈ ಹಿಡಿದು ನೀನು ಎಲ್ಲದನ್ನು ಮಗು ತರ ಹೇಳ್ಕೊಟ್ಟೆ. ಇವತ್ ಗುರು ಪೂರ್ಣಿಮೆ ಆಗಿ ನನಗೊಂದು ಗಿಫ್ಟ್ ತಂದು ಕೊಡ್ಬೇಕು ಅಂತ ಅನಿಸ್ಲಿಲ್ಲ ನಿನಗೆ? ಅಮ್ಮ, ನಾನು ಅನ್ಕೊಂಡೆ ಸಣ್ಣ ಪುಟ್ಟ ಯಾಕೆ ದೊಡ್ಡದಾಗಿ ತರೋಣ ಅಂತ. ಆದ್ರೆ ಅದೇನಂದ್ರೆ ಅಂಗಡಿ ಸರಿಯಾಗಿ ನಡೀತಿಲ್ಲ, ಅದಕ್ಕೆ ದುಡ್ಡು ಉಳಿಲಿಲ್ಲ. ಅಯ್ಯೋ, ಇದೇನಮ್ಮ ಇದು? ಏನಮ್ಮ ಅದು? ಚಿಕ್ಕ ಗಿಫ್ಟ್, ಗುರು ಪೂರ್ಣಿಮಾಗೆ ನನ್ನ ಕಡೆಯಿಂದ.
ಮನೆಗೆ ಬರೋದಕ್ ಮುಂಚೆ ನನಗೆ ಜೀವನದಲ್ಲಿ ಹೇಗಿರ್ಬೇಕು ಅಂತ ಗೊತ್ತಿತ್ತು. ಆದ್ರೆ ಜೀವನನ ಹತ್ತಿರದಿಂದ ನೋಡಿದ್ದು, ಸಂಬಂಧಗಳನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದು ನೀವೆಲ್ಲ. ನಾನಂದ್ರೆ ಇಷ್ಟ ಇಲ್ಲದೆ ಹೋದ್ರೂ ನನಗೆ ನೀವೆಲ್ಲ ತುಂಬಾನೇ ಹೇಳ್ಕೊಟ್ಟಿದ್ದೀರಾ. ಅಮ್ಮ ನೋಡಿದ್ರಾ ಹೆಂಗೆ ಎಲ್ಲಾರ ಮುಂದೆ ಚಿಕ್ಕಪ್ಪಂಗೆ ನೈಸ್ ಮಾಡ್ತಿದ್ದಾಳೆ, ಅದು ನಿಮ್ ಮುಂದೆನೆ. ಅಮ್ಮ, ಇದು ನಿಮ್ಗೋಸ್ಕರ ತಂದೆ.